ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಆ್ಯಡ್ಸೆನ್ಸ್ ಪ್ರಾಬ್ಲಮ್ ಆಗಿತ್ತು. ಆ ಆ್ಯಡ್ಸೆನ್ಸ್ ಬಗ್ಗೆ ಪ್ರಾಬ್ಲಮ್ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರದ್ದು ಲಿಂಕು ಕೂಡ ನಾನು ಇಲ್ಲಿ ಐ ಬಟನ್ ಮೇಲೆ ಮೇಲ್ಗಡೆ ಕೊಟ್ಟಿರ್ತೀನಿ, ನೀವು ನೋಡ್ಬೋದು ನೋಡಿಲ್ಲ ಅಂದರೆ. ಸೊ ಅದರಲ್ಲಿ ಡೀಟೇಲಾಗಿ ಹೇಳಿದ್ದೆ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ. ಸೊ ಸ್ವಲ್ಪ ಇಲ್ಲಿ ಹೇಳ್ತೀನಿ. ಆ್ಯಕ್ಚುಲಿ ಇವು ಚಾನಲ್ ಮೇಲೆ 5-6 ತಿಂಗಳಿಂದ ಪ್ರಾಬ್ಲಮ್ ಇದೆ, 5-6 ತಿಂಗಳಿಂದ ಪ್ರಾಬ್ಲಮ್ ಇದೆ. ಸೊ ಪ್ರಾಬ್ಲಮ್ ಬಂದಾಗ ಇವ್ರೇನು ಮಾಡಿದರು ಅಂದರೆ 5-6 ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿ 5-6 ಆ್ಯಡ್ಸೆನ್ಸ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಪ್ರಾಬ್ಲಮ್ ಮಾಡ್ಕೊಂಡಿದ್ರು. ಸೊ ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡಿದಾಗ ಏನೋ ಒಂದು ಇಶ್ಯೂ ಆಗಿ ಆ್ಯಡ್ಸೆನ್ಸ್ ಕ್ರಿಯೇಟ್ ಆಗಿರಲಿಲ್ಲ. ಸೊ ಆಗ ಮತ್ತೊಂದು ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡಿ ಹೊಸ ಮೇಲ್ ಐ ಡಿ ಮಾಡಿ ಈ ರೀತಿ ಎಲ್ಲ ತುಂಬ ಸರ್ತೆ ಇವರು ಟ್ರೈ ಮಾಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಹಾಕಿದ್ದೀನಿ. ಸೊ ಅದೇ ಇವತ್ತು ಡೇಟ್ ತೋರಿಸ್ತೀನಿ ನಿಮಗೆ. ಡೇಟ್ ಬಂದುಬಿಟ್ಟು 20/1/2025 5 ಗಂಟೆ ಆಗಿದೆ, ಸಾಯಂಕಾಲ 5 ಗಂಟೆ ಆಗಿದೆ. ಆ್ಯಕ್ಚುಲಿ ಇದು ಬೆಳಿಗ್ಗೆನೇ ಆಗಿದೆ. ನಾನೊಂದು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ಮಾಹಿತಿ ಕೊಡೋಕ್ಕಾಗಲಿಲ್ಲ, ಸ್ವಲ್ಪ ಡಿಲೇ ಆಗ್ತಿದೆ. ಸೊ ನಾನು ಇವರು ನನ್ನ ಹತ್ರ ಈ ಅಕೌಂಟ್ ಕೊಟ್ಟಿದ್ದರು. ಒಂದು ಸ್ವಲ್ಪ ಸರಿ ಈ ರೀತಿ ಪ್ರಾಬ್ಲಮ್ ಆಗಿದೆ, ಒಂದು ಸ್ವಲ್ಪ ಸರಿ ಮಾಡಿ ಕೊಡ್ತೀರಾ ಅಂತ ಬಂದಿದ್ರು. ಸೊ ನಾನು ನೋಡಿದೆ, ಇಲ್ಲ ಫಸ್ಟ್ ನಾನು ಹೇಳಿದೆ ಮಾಡಿಕೊಡ್ತೀನಿ, ಏನು ಇಶ್ಯೂ ಇಲ್ಲ, ನೀವು ನನಗೆ ಒಂದು ಸ್ವಲ್ಪ ಚಾರ್ಜಸ್ ಆಗುತ್ತೆ, ಚಾರ್ಜಸ್ ಪೇ ಮಾಡಿ, ಆಮೇಲೆ ನಿಮ್ಮ ಐ ಡಿ ಪಾಸ್ವರ್ಡ್ ಕೊಟ್ಟರೆ ನಾನು ಅದನ್ನು ನೋಡಿಕೊಂಡು ಆಗುತ್ತೋ ಇಲ್ಲ ಅಂತ ಹೇಳಿ, ಆಗ್ತಿತ್ತು ಅಂದರೆ ಸರಿ ಮಾಡಿ ಕೊಡ್ತೀನಿ ಅಂತ ಹೇಳಿ ಅಕೌಂಟ್ ತೊಗೊಂಡಿದ್ದೆ. ಬಿಡಿ ಸ್ನೇಹಿತರೆ, ನನ್ನ ಹತ್ರ ಬಂದಿರೋದು 99.9% ಎಲ್ಲ ಕ್ಲಿಯರ್ ಆಗಿದೆ. 1% ಎಲ್ಲೋ ಒಂದು ತುಂಬ ಜಾಸ್ತಿ ಪ್ರಾಬ್ಲಮ್ ಆಗಿತ್ತು ಅಂದರೆ ಆಗಲ್ಲ, ಬಟ್ ಅದು ಆಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. 100% ರೀಚ್ ಆಗೋದು ಒಂದು ಸ್ವಲ್ಪ ಕಷ್ಟ. 99.9% ನಾನು ಕ್ಲಿಯರ್ ಮಾಡಿ ಕೊಡ್ತಾ ಇರ್ತೀನಿ. ಆ್ಯಡ್ಸೆನ್ಸ್ದು ಏನೇ ಪ್ರಾಬ್ಲಮ್ ಇತ್ತು. ಸೊ ಆ ರೀತಿ ಏನಾದರೂ ನಿಮಗೂ ಆಗಿತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಕೂಡ ಕೊಟ್ಟಿದ್ದೀನಿ. ಆ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿ ನಂಬರ್ ತೊಗೋಬೋದು, ಕಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಒಂದು ಸ್ವಲ್ಪ ಚಾರ್ಜ್ ಮಾಡ್ತಿರ್ತೀನಿ, ನಾನು ಫ್ರೀ ಮಾಡಲ್ಲ, ದಯವಿಟ್ಟು ಕ್ಷಮಿಸಿ. ಬಿಕಾಸ್ ನನಗೆ ತುಂಬ ಟೈಮ್ ಹೋಗುತ್ತೆ. ಇಲ್ಲಿ ನೋಡಿ, 8 ದಿನ ಆಯಿತು ಈಗ ನಾನು ಇದು ಕೆಲಸ ಮಾಡ್ತಾ ಇದ್ದೀನಿ. 8 ಡೇಸ್ ನಂತರ ಇವತ್ತು ರಿಸಲ್ಟ್ ಬಂದಿದೆ. ಸೊ ಆ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿದ್ದೀನಿ. ಈಗ ಆಲ್ಮೋಸ್ಟ್ ನಾನು ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ಸ್ಕ್ರೀನ್ಶಾಟ್ ತೋರಿಸ್ತೀನಿ ನಿಮಗೆ, ಇಲ್ಲಿ ನೋಡ್ಬೋದು. ಇಲ್ಲಿ ಡ್ಯಾಶ್ಬೋರ್ಡ್ ಇದೆ. ಮನಿ ದೀಪ ಫ್ಯಾಷನ್ಸ್ ಅಂತ ಈ ಚಾನಲ್ ಹೆಸರಿದೆ. ಬೇಕು ಅಂದರೆ ಸರ್ಚ್ ಮಾಡಿ ನೋಡ್ಬೋದು. ಆಮೇಲೆ ಡೌಟ್ಸ್ ಇದ್ದರೆ ಇವರನ್ನು ಕಮೆಂಟ್ ಮಾಡಿಯೂ ಕೇಳ್ಬೋದು. ಇನ್ನು ನೆಕ್ಸ್ಟ್ ಇವ್ರ ಜೊತೆ ಒಂದು ವಿಡಿಯೋ ಮಾಡಿನೂ ನಾನು ಅಪ್ಲೋಡ್ ಮಾಡ್ತೀನಿ. ಏನಾಗಿತ್ತು ಪ್ರಾಬ್ಲಮ್, ಸರಿ ಹೋಯ್ತಾ ಏನೂ ಇಲ್ಲ ಅನ್ನೋದು ಅವ್ರ ಜೊತೆ ಮಾತಾಡಿಕೊಂಡೇ ಕ್ಲಿಯರ್ ಮಾಡ್ತೀನಿ. ಸೊ ಇಲ್ಲಿ ನಾನು ತೋರಿಸಿದ್ದೀನಿ, ಇಲ್ಲಿ ನೋಡಿ, ರಿಫ್ರೆಶ್ ಮಾಡ್ತೀನಿ. ಓಕೆ, ಆಮೇಲೆ ಅರ್ನ್ ಸೆಕ್ಷನಲ್ಲಿ ಬರ್ತೀನಿ. ಅರ್ನ್ ಸೆಕ್ಷನಲ್ಲಿ ಹೋದರೆ ನೋಡಿ 2 ಸ್ಟೆಪ್ ಇಲ್ಲಿ ನೋಡ್ಬೋದು ನೀವು. 2 ಸ್ಟೆಪ್ಸ್ ಇಲ್ಲಿ ಡನ್ ಆಗಿದೆ. 1 ಸ್ಟೆಪ್ ಅಂತೂ ಕ್ಲಿಕ್ ಮಾಡಿದ ತಕ್ಷಣ ಅದು ಡನ್ ಆಗಿಬಿಡುತ್ತೆ. ಸೆಕೆಂಡ್ ಸ್ಟೆಪ್ ಏನಿದೆ ನೋಡಿ, ತುಂಬ ಇಂಪಾರ್ಟೆಂಟ್ ಇದೆ. ಇದು ಮಾಡುವಾಗ ನಾವು ತುಂಬ ಕೇರ್ ತೊಗೊಂಡು ಕೆಲಸ ಮಾಡಬೇಕು. ಇದೇ ಮೇನ್ ಇರೋ ಸ್ಟೆಪ್ 2 ಅನ್ನೋದೇ ಮೇನ್. ಸೊ ಇಲ್ಲಿ ಎರರ್ ಇತ್ತು, ಸ್ಕ್ರೀನ್ಶಾಟ್ ಕೂಡ ತೋರಿಸ್ತೀನಿ ನೋಡಿ ನೀವು. ಈ ಎರರ್ ಇತ್ತು ಇವ್ರ ಚಾನಲ್ ಮೇಲೆ. ಸೊ ಎರರನ್ನು ಈಗ ನಾನು ಸಾಲ್ವ್ ಮಾಡಿದ್ದೀನಿ, ಕರೆಕ್ಟ್ ಆಗಿದೆ. ಇನ್ನು ಇನ್ ಪ್ರೋಗ್ರೆಸ್ನಲ್ಲಿದೆ. 3rd ಸ್ಟೆಪ್ ಇನ್ ಪ್ರೋಗ್ರೆಸ್. 3rd ಸ್ಟೆಪ್ ಇನ್ ಪ್ರೋಗ್ರೆಸ್ ಅಂದರೆ ನಿಮ್ಮ ಚಾನಲ್ ಮೇಲೆ ಏನು ಕಂಟೆಂಟ್ ಹಾಕಿದ್ದೀರಾ, ಯಾವ ರೀತಿ ಕಂಟೆಂಟ್ ಹಾಕಿದ್ದೀರಾ, ಅದು ಯೂಟ್ಯೂಬ್ ಗೈಡ್ಲೈನ್ ಪ್ರಕಾರ ಇದೆಯೋ ಅಥವಾ ಇಲ್ಲ ಅನ್ನೋದು ಚೆಕ್ ಮಾಡ್ತಾರೆ. ಸೊ 3rd ಸ್ಟೆಪ್ ನಿಮ್ಮ ಚಾನಲ್ ಮೇಲೆ ಹಾಕಿರುವಂಥ ಕಂಟೆಂಟನ್ನು ಅವ್ರು ಚೆಕ್ ಮಾಡ್ತಾರೆ. ಸೊ ನನ್ನ ಹತ್ರ ಇದು ಬಂದಿರೋದು ಆ್ಯಡ್ಸೆನ್ಸ್ ಪ್ರಾಬ್ಲಮ್ ಆಗಿತ್ತು. ಸ್ಟೆಪ್ 2ನಲ್ಲಿ ಎರರ್ ಬಂದಿತ್ತು. ಫಿಕ್ಸ್ ಇನ್ ಆ್ಯಡ್ಸೆನ್ಸ್ ಅಂತ ಬಂದುಬಿಟ್ಟಿತ್ತು. ಅಲ್ಲಿ ಚೇಂಜ್ ಮಾಡಲಿಕ್ಕೂ ಆಗಲ್ಲ, ಬೇರೆ ಆ್ಯಡ್ಸೆನ್ಸು ಕನೆಕ್ಟ್ ಮಾಡಲಿಕ್ಕಾಗಲ್ಲ. ಸೊ ಏನೇನೂ ಮಾಡಲಿಕ್ಕಾಗಲ್ಲ. ನಿಮ್ಮ ಹತ್ರ ನಾಲೆಜ್ ಇದ್ದರೆ ಅದನ್ನು ಮಾಡ್ಕೋಬೋದು. ಇಲ್ಲ ಅಂದರೆ ನಿಮ್ಗೇನೋ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ, ಗೊತ್ತಾಗ್ತಾ ಇಲ್ಲ. ಸೊ ಕೆಲವೊಬ್ಬರಿಗೆ ಇಂಗ್ಲೀಷ್ ಬರಲ್ಲ, ಇನ್ನು ಕೆಲವೊಬ್ರಿಗೆ ಗೊತ್ತೇ ಆಗಲ್ಲ. ಎಲ್ಲ ಬಂದರೂ ಕಲ್ತವ್ರಿದ್ರು ಅವರಿಗೆ ಅರ್ಥ ಆಗಿಲ್ಲ. ಬಿಕಾಸ್ ಅದು ಒಂದು ನೋಡಿ, ಮಾಡೋರೇ ಮಾಡಿದ್ರೇ ಚೆನ್ನಾಗಿರುತ್ತೆ. ಏನೋ ಇಶ್ಯೂ ಇರಲಾರ್ದೆ ಒಂದೊಂದು ಅಕೌಂಟ್ ಆಗಿಬಿಡುತ್ತೆ. ಕೆಲವೊಬ್ಬರಿಗೆ ಈ ರೀತಿ ಇಶ್ಯೂ ಆಗುತ್ತೆ, ಕೆಲವೊಬ್ರಿಗಂದ್ರೂ ಆಲ್ಮೋಸ್ಟ್ ತುಂಬ ಜನರಿಗೆ ಈ ರೀತಿಯ ಸಮಸ್ಯೆ ಆಗ್ತಿದೆ. ಸೊ ಈ ರೀತಿ ಏನಾದರೂ ನಿಮಗೂ ಸಮಸ್ಯೆ ಆಗಿತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಹೊಸ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡುವಾಗಲೇ ನಿಮ್ಗೆ ಏನಾದರೂ ತೊಂದರೆ ಅನಿಸ್ತಿತ್ತು ಅಥವಾ ಭಯ ಅನಿಸ್ತಿತ್ತು ಅಂದರೂ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ನಾನೆಲ್ಲ ಚಾರ್ಜ್ ಮಾಡ್ತೀನಿ. ದಯವಿಟ್ಟು ಚಾರ್ಜ್ ಪೇ ಮಾಡಲಿಕ್ಕೆ ಆಗ್ತಿತ್ತು ಅಂದರೆ ನೀವು ಮಾಡಿ. ಬಿಕಾಸ್ ನಾವೆಲ್ಲ ಆನ್ಲೈನ್ ಬಂದಿರೋದೇ ಏನೋ ಒಂದು ಅರ್ನಿಂಗ್ ಮಾಡೋಕ್ಕೆ ಅಂತ. ಸೊ ನೀವು ಆದರೂ ಅದಕ್ಕೆ ಬಂದಿದ್ದೀರಾ, ನಾನು ಅದಕ್ಕೆ ಬಂದಿದ್ದೀನಿ.
ಸೊ ನಾನು ಜಾಸ್ತಿ ವೀಡಿಯೋಸ್ ಮಾಡಲ್ಲ, ಇಂಥ ಕೆಲಸನೇ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ. ಸೊ ಇದರಿಂದ ನನಗೆ ಟೈಮ್ ಇದರಲ್ಲೇ ಹೋಗ್ಬಿಡುತ್ತೆ. ಸೊ ನಾನು ವೀಡಿಯೋ ಮಾಡಿ ಹಾಕಿದರೆ ನನಗೆ ಬೆನಿಫಿಟ್ ಇದೆ, ನಾನು ಏನೇನೋ ವೀಡಿಯೋ ಹಾಕಿ ನನ್ನ ವ್ಯೂಸನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಸುಮಾರು ಜನ ಆ ರೀತಿ ಮಾಡ್ತಿದ್ದಾರೆ, ಕ್ಲಿಕ್ ಬೇಟ್ ತಮ್ನೇಲ್ಸ್ ಎಲ್ಲ ಹಾಕಿ ಸುಮ್ಮನೆ ವ್ಯೂಸ್ ಬರುತ್ತೆ ಅದು ಇದು ಅಂತ ವೀಡಿಯೋಸ್ ಎಲ್ಲ ಹಾಕಿ ನಾನು ವ್ಯೂಸ್ ತೊಗೊಂಡು ನನ್ನ ಚಾನಲ್ ಮೇಲೆ ಗ್ರೋ ಮಾಡಿಕೊಂಡು ನಾನು ಅರ್ನಿಂಗ್ ಮಾಡ್ಕೋಬೋದು. ಬಟ್ ಅದೇ ಮಾಡೋದು ಬೇಡ. ಸ್ವಲ್ಪ ಈ ರೀತಿ ಇರೋ ಪ್ರಾಬ್ಲಮ್ಸನ್ನು ಒಂದು ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ಜನರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ರೀತಿ ನಾನು ವೀಡಿಯೋಸ್ ಕಮ್ಮಿ ಹಾಕ್ತೀನಿ ಚಾನಲ್ ಮೇಲೆ. ಆದಷ್ಟು ಇದೇ ರೀತಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಜಾಸ್ತಿ ಹೊತ್ತು ನಾನು ಇದಕ್ಕೆ ಟೈಮ್ ಕೊಡ್ತಾ ಇದ್ದೀನಿ. ಸೊ ಯಾರಿಗೆ ಈ ರೀತಿ ಪ್ರಾಬ್ಲಮ್ ಇದೆ ಅವರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ, ಅವ್ರದ್ದು ಚಾನಲ್ ಮೇಲೆ ಏನು ಇಶ್ಯೂ ಇದೆ ಅದು ಕ್ಲಿಯರ್ ಆಗಿ ಅರ್ನಿಂಗ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ಈ ರೀತಿ ಎಲ್ಲ ಮಾಡ್ತೀವಿ. ವೀಡಿಯೋಸ್ ಹಾಕ್ಬೋದು, ಬಟ್ ಈ ವೀಡಿಯೋಸ್ ಹಾಕಬೇಕು ಅಂದರೆ ತುಂಬ ಟೈಮ್ ಹೋಗುತ್ತೆ. ಇದು ಒಂದೇ ಟೈಮಿಗೆ ಕ್ಲಿಯರ್ ಆಗುವಂಥ ಇಶ್ಯೂ ಅಲ್ಲ. ಸೊ ಹಾಗಾಗಿ ತುಂಬ ಟೈಮ್ ಹೋಗುತ್ತೆ. ಒಂದೇ ವೀಡಿಯೋ ಮಾಡಬೇಕು ಅಂದರೆ 8-10 ದಿನ ಕಾಯಬೇಕಾಗುತ್ತೆ. ಸೊ ಈ ರೀತಿ ಇರುವಾಗ ಇದೆಲ್ಲ ಇನ್ಫಾರ್ಮೇಷನ್ ಕೊಡೋದು ಕಷ್ಟ ಆಗುತ್ತೆ. ಇನ್ನು ಯೂಟ್ಯೂಬ್ ಟೀಮ್ ಜೊತೆ ಮಾತಾಡಬೇಕು, ಇನ್ನೂ ಹಲವಾರು ಕೆಲಸ ಇರುತ್ತೆ ಇದೆಲ್ಲ ಕ್ಲಿಯರ್ ಮಾಡಬೇಕಂದ್ರೆ. ಇದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ರೆ ಅನುಕೂಲ ಆಗುತ್ತೆ, ಬಟ್ ಇದೆಲ್ಲ ಮಾಡಿ ಹಾಕಿದರೂ ಕೆಲವರಿಗೆ ಗೊತ್ತಾಗಲ್ಲ, ಬಿಕಾಸ್ ಅದು ಆ ರೀತಿ ಇದೆ. ಸೊ ಸಮಸ್ಯೆ ಇದೆ. ಇನ್ನು ಕೆಲವೊಬ್ರು ಏನಂತಾರೆ, ಸೊ ಹಣ ಮಾಡಲಿಕ್ಕೆ ಅಂತ ಈ ರೀತಿ ಎಲ್ಲ ಇರೋದು ತೋರಿಸಲ್ಲ ಅಂತ ಹೇಳ್ತೀರಾ. ಸೊ ಇಲ್ಲ, ಆ ರೀತಿ ಏನಿಲ್ಲ ನೋಡಿ. 8 ದಿನ 10 ದಿನ ನಾನು ಒಂದೇ ವೀಡಿಯೋ ಮಾಡಲಿಕ್ಕೆ ಟೈಮ್ ಕೊಡೋದು ಆಗಲ್ಲ. ಆ್ಯಂಡ್ ನಾನು ಯೂಟ್ಯೂಬ್ ಟೀಮ್ ಜೊತೆ ಮಾತಾಡಿ ಒಂದೇ ಟೈಮಿಗೆ ಕ್ಲಿಯರ್ ಆಗಲ್ಲ. ಸ್ವಲ್ಪ ಅವ್ರ ಜೊತೆ ಮಾತಾಡಲಿಕ್ಕೆ ಟೈಮ್ ಹೋಗುತ್ತೆ. ಅದು ಪ್ರತಿ ಸಾರಿ ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ನಾನು ಎಡಿಟ್ ಮಾಡಿ ಹಾಕಬೇಕು ಅಂದರೆ ಅದು ನನ್ನಿಂದ ಆಗಲ್ಲ. ಸೊ ಹಾಗಾಗಿ ನಾನು ಈ ರೀತಿ ವೀಡಿಯೋಸ್ ಎಲ್ಲ ಹಾಕ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಕೆಲವೊಬ್ರು ಈ ರೀತಿ ಹೇಳ್ತಿದ್ರೆ, ಸೊ ಅವ್ರಿಗೆ ಅದೊಂದು ಮೆಸೇಜ್ ಕೊಡಬೇಕು. ಸೊ ಈ ರೀತಿ ಎಲ್ಲ ಇದೆ. ನಿಮ್ಗೆ ಏನಾದರೂ ತೊಂದರೆ ಆಗಿತ್ತು, ಈ ರೀತಿ ಸಮಸ್ಯೆ ಆಗಿತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಪ್ರಾಬ್ಲಮ್ ಈ ರೀತಿ ನಾನು ಕ್ಲಿಯರ್ ಮಾಡಿದ್ದೀನಿ, ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಬರೀ ಕಂಟೆಂಟ್ ಚೆಕ್ ಆಗ್ತಿದೆ. ಸ್ವಲ್ಪ ಈವ್ನಿಂಗ್ ನೈಟ್ವರೆಗೂ ಆಗ್ಬೋದು. ಈಗ 5 ಗಂಟೆ ಆಗಿದೆ, ಸಾಯಂಕಾಲ 5 ಗಂಟೆ ಆಗಿದೆ. ನೈಟ್ವರೆಗೂ ಆಗ್ಬೋದು. ಆಗಲಿಲ್ಲ ಅಂದರೆ ಬೆಳಿಗ್ಗೆ ಆದರೂ ಇದು ಕಂಪ್ಲೀಟ್ ಆಗಿಬಿಡುತ್ತೆ ಪ್ರೊಸೆಸ್. ಸೊ ಒಂದು ಪ್ರೊಸೆಸ್ ಆದಮೇಲೆ ಏನಾಯಿತು ಅನ್ನೋದು ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ. ಇಲ್ಲಾಂದರೆ ನೀವು ಅವ್ರ ಚಾನಲ್ ಮೇಲೆ ಕಮೆಂಟ್ ಮಾಡಿ ನೀವು ಕೇಳ್ಕೊಬೋದು, ಈ ರೀತಿ ಸಮಸ್ಯೆ ಇತ್ತು ಕಂಪ್ಲೀಟ್ ಆಯಿತಾ ಅಂತ ನೀವು ಅವರನ್ನು ಕೇಳ್ಬೋದು. ಚಾನಲ್ ಹೆಸರಿದೆ ಮನಿ ದೀಪ ಫ್ಯಾಷನ್ಸ್. ಮನಿ ದೀಪ ಫ್ಯಾಷನ್ಸ್ ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಚಾನಲ್ ವಿಸಿಟ್ ಮಾಡ್ಬೋದು. ಈ ರೀತಿ ಇವ್ರ ಚಾನಲ್ ಇದೆ. ಸೊ ಈ ಚಾನಲ್ ಮೇಲೆ ಇವರು ಇದೆಲ್ಲ ಹಾಕ್ತಾರೆ, ವೀಡಿಯೋದೆಲ್ಲ ಹಾಕ್ತಾರೆ. ಬೇಕು ಅಂದರೆ ಚಾನಲ್ ವಿಸಿಟ್ ಮಾಡಿ ನೋಡ್ಬೋದು. ಚಾನಲ್ ವಿಸಿಟ್ ಮಾಡಿ ನೋಡಿ, ಆಮೇಲೆ ನೀವು ವಿಡಿಯೋ ಮೇಲೆ ಕಮೆಂಟ್ ಹಾಕಿಯೂ ನೀವು ಕನ್ಫರ್ಮೇಷನ್ ತೊಗೋಬೋದು. ಇನ್ನು ಅವರಿಗೆ ನಾನು ನನ್ನ ಚಾನಲ್ ಮೇಲೆ ಇನ್ವೈಟ್ ಮಾಡ್ತಿದ್ದೀನಿ. ಯಾಕಂದರೆ ಈ ಆಗಿರೋ ಪ್ರಾಬ್ಲಮ್ಸ್ ನಿಮ್ಮ ಜೊತೆ ಹಂಚ್ಕೊಂಡ್ರೆ ನಿಮಗೂ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಸೊ ನಿಮಗೂ ಒಂದು ಭಯ ಇರಲ್ಲ. ಯಾಕಂದರೆ ಈ ಡೀಟೇಲ್ಸ್ ಎಲ್ಲ ನನಗೆ ಕೊಟ್ಟು ನೀವು ಕೆಲಸ ಮಾಡ್ಕೊಳ್ಳೋದಿರುತ್ತೆ. ಸೊ ಹಾಗಾಗಿ ನಿಮಗೂ ಒಂದು ಭಯ ಇರಲ್ಲ. ಸೊ ಆ ರೀತಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದು ಅವ್ರ ಜೊತೆ ವಿಡಿಯೋ ಮಾಡಿ ಇದು ಮುಗಿದ ಮೇಲೆ ನೆಕ್ಸ್ಟ್ ಅದೇ ವಿಡಿಯೋ ಅವ್ರ ಜೊತೆ ಮಾಡಿಕೊಂಡು ಒಂದು ಕನ್ಫರ್ಮೇಷನ್ ಕೂಡ ನಿಮ್ಗೆ ಕೊಡ್ತೀನಿ. ಸೊ ಈ ರೀತಿ ಸಮಸ್ಯೆ ಎಲ್ಲ ಆಗಿರುತ್ತೆ ಯೂಟ್ಯೂಬ್ ಮೇಲೆ, ಆಮೇಲೆ ಇದ್ರ ಮೇಲೆ ಆ್ಯಡ್ಸೆನ್ಸ್ನಿಂದ. ಸೊ ಯಾರಿಗಾದರೂ ಈ ರೀತಿ ಸಮಸ್ಯೆ ಆಗಿತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಸಮಸ್ಯೆ ಬಗ್ಗೆ ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಸೊ ಈ ರೀತಿ ಸಮಸ್ಯೆ ಇರೋದನ್ನು ನಾನು ಕ್ಲಿಯರ್ ಮಾಡಿ ಕೊಟ್ಟಿದ್ದೀನಿ. ಸ್ವಲ್ಪ ಇನ್ ಪ್ರೋಗ್ರೆಸ್ನಲ್ಲಿ ಇದೆ. ಇದೊಂದು ಸ್ವಲ್ಪ ಬಂತು ಅಂದರೆ ಇದು ಕೂಡ ನಾನು ಇದರಲ್ಲೇ ಸ್ಕ್ರೀನ್ಶಾಟ್ ಹಾಕಿ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ನೋಡಿ, ನಿಮಗೆ ಅದು ಮಾನಿಟೈಸೇಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಟೈಮ್ ಕೂಡ ನೋಡ್ಬೋದು. ಇಲ್ಲಿ ಸ್ವಲ್ಪ ಟೈಮ್ ನೋಡಿ, ಇಲ್ಲಿ ಟೈಮ್ ಚೇಂಜ್ ಆಗಿದೆ. ಟೈಮ್ ಚೇಂಜ್ ಆದಮೇಲೆ ಏನಾಯಿತು ಅದು ತೋರಿಸ್ತೀನಿ. ಇವ್ರ ಚಾನಲ್ ಮೇಲೆ ಬರೋಣ. ಸೊ ಇಲ್ಲಿ ಚಾನಲ್ ಮೇಲೆ ಬಂದರೆ ಇಲ್ಲಿ ನೋಡಿ ಮಾನಿಟೈಸೇಷನ್ ಆಗಿರೋದು ಇಲ್ಲಿ ಮೆಸೇಜ್ ಬಂದಿದೆ. ಟೈಮ್ನು ನೋಡ್ಬೋದು ನೀವು. ಜನವರಿ 20, 2025 5 ಗಂಟೆ 26 ನಿಮಿಷಕ್ಕೆ ಇದು ಎನೇಬಲ್ ಮಾಡಿಕೊಂಡ್ರು. ಸೊ ಇಲ್ಲಿ ಅರ್ನ್ ಸೆಕ್ಷನಲ್ಲಿ ತೋರಿಸಿದ್ರೆ ಇಲ್ಲಿ ಇಶ್ಯೂ ಎಲ್ಲ ಹೋಗಿಬಿಟ್ಟು ಈ ರೀತಿ ಮಾನಿಟೈಸ್ ಆಗಿ ಬಂದಿದೆ. ಸೊ ನಾನು ಹೇಳಿದ್ದೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಸೊ ಈ ರೀತಿ ಮಾನಿಟೈಸೇಷನ್ ಆಗಿ ಬಂತು. ಅಸೋಸಿಯೇಟೆಡ್ ನೋಡಿ, ಇಲ್ಲಿ ಡೇಟ್ ಕೂಡ ಇಲ್ಲಿ ಇರುತ್ತೆ. ಇಲ್ಲಿ ಚೆಕ್ ಮಾಡಿ ನೀವು. ನಾನು 12 ಜನವರಿ 12:58 PM. ಸೊ ಇಲ್ಲಿ ನಾನು ಅಪ್ಲೈ ಮಾಡಿರೋ ಡೇಟ್ ಇದೆ. ಇದು ಇಲ್ಲಿ ನೋಡ್ಬೋದು. ಸೊ ಈ ಡೇಟ್ಗೆ ಅಪ್ಲೈ ಮಾಡಿದ್ದು 20 ಜನವರಿ ಡೇಟ್ 20 ಜನವರಿ ಆಗಿದೆ. ಸೊ ಈಗ ಅದು ಅಪ್ಲೋಡ್ ಆಗಿ ಬಂದಿದೆ. ಸೊ ಈ ರೀತಿ ನಿಮಗೆ ಏನಾದರೂ ಇಶ್ಯೂ ಇತ್ತು ಅಂದರೆ ನನ್ನ ಜೊತೆ ಮಾತಾಡ್ಬೋದು. ಸೊ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲ್ ಮೇಲೆ ಹಾಕ್ತಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಇದು ಒಂದು ಸ್ವಲ್ಪ ಈ ವಿಡಿಯೋಸ್ ಎಲ್ಲ ಒಂದು ಸ್ವಲ್ಪ ಶೇರ್ ಮಾಡಿ, ಬಿಕಾಸ್ ಶೇರ್ ಮಾಡಿದರೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ. ಸೊ ಅಟ್ಲೀಸ್ಟ್ ನೀವು ಮಾಡಿ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದರೆ ಶೇರ್ ಆದರೂ ಮಾಡಿ. ಶೇರ್ ಮಾಡೋದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅವ್ರ ಚಾನಲ್ ಮೇಲೆ ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಸಮಸ್ಯೆನ ಬಗೆಹರಿಸ್ಕೊಂಡು ಅವ್ರ ಜೀವನದಲ್ಲಿ ಅವರು ಒಂದು ಸ್ವಲ್ಪ ದುಡ್ಡು ಮಾಡ್ಬೋದು. ಚಾನಲ್ ಕ್ರೈಟೀರಿಯಾ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಕಂಪ್ಲೀಟ್ ಆದರೂ ಮಾನಿಟೈಸೇಷನ್ ಆಗಲಿಲ್ಲ ಅಂದರೆ ದುಡ್ಡು ಬರಲ್ಲ. ಸೊ ಕೆಲವೊಬ್ಬರಿಗೆ ಈ ರೀತಿ ಪ್ರಾಬ್ಲಮ್ ಆಗಿರುತ್ತೆ. ಎಲ್ಲನೂ ಕಂಪ್ಲೀಟ್ ಆಗಿದೆ, ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ, ವಾಚ್ ಓವರ್ ಕಂಪ್ಲೀಟ್ ಮಾಡಿದ್ದಾರೆ, ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ನು ಜಸ್ಟ್ ಒಂದು ಸ್ವಲ್ಪ ಮಾನಿಟೈಸ್ ಆದರೆ ದುಡ್ಡು ಬರುತ್ತಲ್ಲ ಅನ್ನೋ ಇದರಲ್ಲಿರ್ತಾರೆ. ಬಟ್ ಇದು ಏನೋ ಒಂದು ಸಮಸ್ಯೆ ಆಗಿಬಿಟ್ಟಿರುತ್ತೆ. ಸೊ ಆಗ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಯಾರಾದರೂ ನಂಗೆ ಹೆಲ್ಪ್ ಮಾಡ್ತಾರಾ ಅನ್ನೋದು ಅವ್ರ ಮೈಂಡಲ್ಲಿರುತ್ತೆ. ಸೊ ಆಗ ನೀವೊಂದು ವಿಡಿಯೋ ಶೇರ್ ಮಾಡಿದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಅದು ಕೂಡ ನಿಮ್ಗೇನಾದರೂ ಅದರಿಂದ ಬೆನಿಫಿಟ್ ಆಗ್ಬೋದು. ಎಲ್ಲೋ ದೇವ್ರು ನಿಮಗೂ ಒಂದು ಸ್ವಲ್ಪ ಒಳ್ಳೇದು ಮಾಡ್ಬೋದು. ಸೊ ಇನ್ನೊಬ್ರಿಗೆ ಒಳ್ಳೇದಾದರೆ ನಮಗೂ ದೇವ್ರು ಒಳ್ಳೇದು ಮಾಡ್ತಾನೆ. ಅವರಿಂದ ನಮಗೂ ಏನಾದರೂ ಒಂದು ಸ್ವಲ್ಪ ಅವನ ಕಡೆಯಿಂದ ಹೆಲ್ಪ್ ಆಗುತ್ತೆ. ಸೊ ಇದು ಇಂಟೆನ್ಷನ್ ಇಟ್ಕೊಂಡು ನಾವು ಒಂದು ಸ್ವಲ್ಪ ಶೇರ್ ಮಾಡೋಣ. ಶೇರ್ ಮಾಡಿದರೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ನಾನು ಶೇರ್ ಮಾಡಿದ ಹಾಗೇ. ಸೊ ನೀವು ಕೂಡ ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ, ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ, ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಂಡು ಕೆಲವರಿಗೆ ಏನಾದರೂ ಬೇಕು ಅಂದರೆ ಡೈರೆಕ್ಟಾಗಿ ಲಿಂಕ್ ಶೇರ್ ಮಾಡಿ. ಸೊ ಈ ರೀತಿ ಎಲ್ಲ ಮಾಡಿ ಹೆಲ್ಪ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಆಗಿರೋ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.